ನಮ್ಮಲ್ಲಿ ಇನ್ನೂ ಇಲ್ಲ ಆದರೆ ಈಗ ಅದಕ್ಕೆ ಬಂದ್ಬಿಟ್ಟು ನೀವು ಶಾಲೆಗೆ ಹೋಗಿ ಇಲ್ಲಿಗೆ ಹೇಳಿದೆ ಅಣ್ಣ ಸಿಲಿಂಡರ್ ಸಮಸ್ಯೆ ಆಗಿದೆ ಅಂತ ಏನು ಅನ್ಸುತ್ತೆ ಈಗ ನಿಮಗೆ? ಸರ್ ಅದೆಲ್ಲ ಸೋಷಿಯಲ್ ಮೀಡಿಯಾದಂತ ಸುಳ್ಳು ಸುದ್ದಿ ಅಂತ ಹೇಳ್ತೀನಿ ಫಸ್ಟ್ ನಾನು. ಈಗ ನಾನು ಕಾಮನ್ ತೊಗೊಳೋಕ್ಕೆ ಸಿಲಿಂಡರ್ ತೊಗೊಂಡೋಗಿ ಬಂದಿದ್ದೀನಿ ಹೊರತಾಗಿ ಯಾವುದೋ ನಂಬಿ ಶಾರ್ಟೇಜ್ ಐತಿ ಅಂತ ನಾನು ಬಂದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರೂ ಬಂದವ್ರಿಗೆಲ್ಲರೂ ಕೊಡ್ತಿದ್ದಾರೆ, ರೆಸಿಪ್ಟ್ ಆಗ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಸ್ಟಾಕು ಬೇಕಾದಷ್ಟಿದೆ. ನಾನು ಇಲ್ಲಿ ಇವ್ರ ಮಾಲೀಕರ ಹತ್ರ ಮಾತಾಡಿದೆ, ಸ್ಟಾಕ್ ಬೇಕಾದಷ್ಟಿದೆ. ಇದೇನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇದೆ ಅಲ್ಲ, ಈಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈ ಥರ ಮಾಡಿ ನಮ್ಮ ಏನದು ಲೈಕ್ಗಳು ಫಾಲೋವರ್ಸು ಜಾಸ್ತಿ ಮಾಡ್ಕೊಳ್ಳೋಕೆ ಈ ಥರ ಮಾಡಿದ್ರೆ ಹೊರತಾಗಿ ಎಲ್ಲ ಸುಳ್ಳು ಸುದ್ದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನಿಸ್ತಾ ಇಲ್ಲ ಸದ್ಯ ಮಟ್ಟಿಗೆ? ಸರಿ, ಇಲ್ಲ ನಮ್ಮ ಕೊಪ್ಪಳದಲ್ಲಿ ಮಾತ್ರ ಯಾವುದೋ ಸಮಸ್ಯೆ ಅನಿಸ್ತಿಲ್ಲ, ನನಗೆ ಅನಿಸಿಲ್ಲ. ಇದೆ ಹೋಟೆಲ್ ಮಾಲೀಕರಿಗಾಯಿತು, ಹೋಟೆಲ್ಗಳು ನಡೆಸೋದಕ್ಕೆ ಗ್ಯಾಸ್ಗಳ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಯಾವ ಮಟ್ಟಿಗೆ ಗ್ಯಾಸ್ಗಳ ಸಮಸ್ಯೆ ಆಗ್ತಾ ಇದೆ, ಸಿಲಿಂಡರ್ಗಳ ಸಮಸ್ಯೆ? ಸರ್ ಇಲ್ಲಿಯವರೆಗೆ ನಮಗೆ ನಿನ್ನೆಯವರೆಗೆ ಅಷ್ಟೇನು ಗೊತ್ತಾಗಿಲ್ಲ. ಇವತ್ತು ನಾವೀಗ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಗಾಡಿ ಬಂದರೆ ನಿಮಗೆ ಸಿಲಿಂಡರ್ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿಯವರೆಗೂ ಏನೋ ನಮಗೆ ಅವರು ಸ್ಪಂದಿಸ್ತಾ ಇಲ್ಲ. ಮುಂದೆ ಇದೇ ರೀತಿ ಆದರೆ ನಮಗೆ ಭಾಳ ತೊಂದರೆ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಬಂದಾಗೋ ಪರಿಸ್ಥಿತಿ ಬರ್ತದೆ. ಇನ್ನೊಂದು ಒಂದು ದಿವಸ 2 ದಿವಸ ಯಾವಾಗಲೂ ನಡಿಬೋದು. ಮುಂದೆ ಇದರಿಂದ ಭಾಳ ತೊಂದರೆ ಆಗ್ತದೆ ನಮಗೆ. ನಾವು ಹೋಟೆಲ್ ಬಂದ್ ಮಾಡುವ ಪರಿಸ್ಥಿತಿ ಬರ್ತದೆ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ಹೋಟೆಲ್ಗಳಿದೆ ಸರ್ ಈಗ ಇದ್ರ ಮೇಲೆ ಅವಲಂಬನೆ ಆಗುವಂಥದ್ದು? ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಒಂದು 250ರಿಂದ 300 ಹೋಟೆಲ್ಗಳಿವೆ. ಈಗ ಚಿಕ್ಕ ಹೋಟೆಲ್ಗಳಿಗೆ ಸ್ವಲ್ಪ ಏನಾದರೂ ಒಂದು ವಾರ ಹೀಗೆ ನಡಿಬೋದು. ಹಾಗೆ ದೊಡ್ಡ ದೊಡ್ಡ ಹೋಟ್ಲಿಂದ ಅವರಿಗೆ ತುಂಬ ತೊಂದರೆ ಆಗ್ತಿದೆ. ಸಿಲಿಂಡರ್ ಇಲ್ಲ ಅಂದರೆ ಹೋಟೆಲ್ ಬಂದ್ ಮಾಡೋ ಪರಿಸ್ಥಿತಿ ಬರ್ತದೆ. ಈಗ ಪರ್ಯಾಯವಾಗಿ ಏನು ಉಪಯೋಗ ಮಾಡ್ತಾ ಇದ್ದೀರಾ ನೀವು? ಈಗ ನಾವು ಕರೆಂಟ್ ಯೂಸ್ ಮಾಡ್ತಾ ಇದ್ದೇವೆ. ಅದು ಈಗ ಟೀ ಮಾಡಲಿಕ್ಕೆ ಅಷ್ಟೇ. ಟೀ ಮಾಡ್ಬೋದು, ಅದರಲ್ಲಿ 1-2 ಟೀ ಮಾಡ್ಬೋದು ಸದ್ಯಕ್ಕೆ. ಮುಂದೆ ಎಲ್ಲ ಐಟಮ್ಸ್ ಒಂದೊಂದೇ ಐಟಮ್ ನಾವು ಬಂದ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಹೋಟೆಲ್ಗಳಲ್ಲಿ ಇದು ಮೆನ್ಯೂ ಸಹಿತ ಬದಲಾಗೋ ಸಾಧ್ಯತೆ ಇದೆ, ಹೆಂಗೆ ಅಂತ? ಆಲ್ಮೋಸ್ಟ್ ಈಗ ನಾವು ಹಾಗೆ ಮಾಡಬೇಕಾಗುತ್ತೆ. ಈಗ ದೋಸೆ ಐಟಮ್ಸ್, ಪೂರಿ, ಇವು ಒಂದೊಂದೇ ಐಟಮ್ ನಾವು ಬಂದ್ ಮಾಡ್ತಾ ಬರಬೇಕಾಗುತ್ತೆ. ಟೀ, ಕಾಫಿ, ಆಮೇಲೆ ಏನೋ 1-2 ಐಟಮ್ಸ್ ಕೊಡ್ಬೋದು. ಅಂದರೆ ಬೆಲೆ ಏರಿಕೆ ಹೆಚ್ಚಾಗುತ್ತೆ. ನಾವು ಇವತ್ತು ಸಂಜೆ ನಾವು ಎಲ್ಲ ಒಟ್ಟಾಗಿ ಅದ್ರ ಬಗ್ಗೆ ನಾವು ಯೋಚಿಸ್ತೇವೆ. ಮುಂದೆ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಹೋದ್ರೆ ನಾವು ಅನಿವಾರ್ಯವಾಗಿ ನಾವು ಬೆಲೆ ಏರಿಸಬೇಕು. ಸಭೆ ಮಾಡ್ತಾ ಇದ್ದಾರೆ ಈಗ? ಹೌದು, ಇವತ್ತು ಸಭೆ ಕರಿತಿದ್ದೀವಿ. ಅದ್ರ ಬಗ್ಗೆ ನಾವು ಈಗ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏನು ಹೇಳ್ತಾ ಇದ್ದಾರೆ ಸರ್? ಅವ್ರಿಗೆ ಫೋನ್ ಮಾಡಿದರೆ ಲೋಡ್ ಬರ್ತದೆ, ಇವತ್ತು ಬಂದರೆ ನಿಮ್ಗೆ ಕೊಡ್ತೀವಿ ಅಂತಾರೆ. ನಿನ್ನೆಯಿಂದ ಅದೇ ಹೇಳ್ತಾ ಇದ್ದಾರೆ. ಇವತ್ತು ಕೇಳಿದ್ರೆ ಲೋಡ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗ ಸ್ಟಾಕಲ್ಲಿ ಮಾಡ್ತಾ ಇದ್ದಾರೆ. ಸಿಲಿಂಡರ್ ರೇಟ್ ಡಬಲ್ ಕೇಳ್ತಾ ಇದ್ದಾರೆ. ಈಗ 1-2 ಸಿಲಿಂಡರ್ ಇಲ್ಲ, ಒಂದು ಕೊಡ್ಬೋದು ನಾವು ನಿಮಗೆ, ಅದ್ರ ರೇಟ್ ಡಬಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕಂತ ಹೆಂಗೆ ತಡೆಗಟ್ಟಬೇಕು? ನಾವೀಗ ಸರ್ಕಾರದ ಹತ್ರ ಮನೆ ಮಾಡ್ತಿದ್ದೀವಿ. ನಾವು ಹೋಟೆಲ್ ಅವರೆಲ್ಲ ಸೇರಿ ನಮಗೆ ಏನಾದರೂ ಒಂದು ಪರಿಹಾರ ವ್ಯವಸ್ಥೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಈಗ ಕೊಪ್ಪಳಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಸಿಟಿಲಿ ಆಯಿತು, ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಸಿಲಿಂಡರ್ಗಳ ಬರ ಇದೆ ಅಂತ ಅನಿಸ್ತಾ ಇದೆ. ಭಾಳಷ್ಟು ಜನ ಈಗಾಗಲೇ ಇದ್ರ ಬಗ್ಗೆ ತೊಂದರೆ ಪಡ್ತಾ ಇದ್ದಾರೆ. ಏನಿದೆ ಪರಿಸ್ಥಿತಿ ಸರ್? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಲಿಂಡರ್ಗಳು ಬರ ಇಲ್ಲ. ಡೊಮೆಸ್ಟಿಕ್ ಸಿಲಿಂಡರ್ ಬಗ್ಗೆ ಯಾವುದೇ ಆತಂಕ ಪಡುವ ಗ್ರಾಹಕರು ಅವಶ್ಯಕತೆ ಇಲ್ಲ. ಆದರೆ ಏನಾಗ್ತಿದೆ ಅಂದರೆ ಕಮರ್ಷಿಯಲಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ. ಕಮರ್ಷಿಯಲ್ ಸಪ್ಲೈಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಇದೆ. ಅಂದರೆ ಟೋಟಲಿ ಕಮರ್ಷಿಯಲ್ ಬರ್ತಾರೆ. ಆ ಮೆಸೇಜ್ಗಳನ್ನು ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಡೊಮೆಸ್ಟಿಕ್ನು ಆ ರೀತಿ ಆಗಬಹುದೆಂದು ಭಾವಿಸಿ ಎಟ್ ಎ ಟೈಮ್ ಎಲ್ಲರೂ ಬುಕ್ಕಿಂಗ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಐವೈರಸಲ್ಲೂ ಸಮಸ್ಯೆ ಉಂಟಾಗಿ ಬುಕ್ಕಿಂಗ್ ತೆಗೆದುಕೊಳ್ತಾ ಇಲ್ಲ. ಇದರಿಂದ ಗ್ರಾಹಕರಲ್ಲಿ ಅವರಲ್ಲಿ ಕನ್ಫ್ಯೂಸ್ ಆಗಿ
ಎಲ್ಲರೂ ಏಜೆನ್ಸಿಗಳಿಗೆ ಬಂದು ಭೇಟಿ ಕೊಡ್ತಾ ಇದ್ದಾರೆ. ಏಜೆನ್ಸಿಯಲ್ಲಿ ನನ್ನ ಗುರುಪ್ರಸಾದ್ ಭಾರತ್ ಗ್ಯಾಸಲ್ಲಿ 25,000 ಜನ ಕಸ್ಟಮರ್ಸ್ ಇದ್ದಾರೆ. ಅದರಲ್ಲಿ ಎಲ್ಲ ಗ್ರಾಹಕರು ನಾವು ಇವತ್ತಿನ ತನಕ ಮನೆ ಸಿಲಿಂಡರ್ ಸರಬರಾಜು ಮಾಡ್ತಾ ಇದ್ದೀವಿ. ಲಾಸ್ಟ್ ನಮಗೆ ಒಂದು 3-4-5 ಡೇಸ್ ಪರ್ ಡೇ ನಮ್ಗೆ 400 to 500 ಬುಕಿಂಗ್ ಬರ್ತಾ ಇತ್ತು. ಬಟ್ ಈ ಸಡನ್ಲಿ ನಿನ್ನಿಂದ ಏನಾಗ್ತಾ ಇದೆ, ಒಂದು 1000s ಮೇಲೆ ಬುಕಿಂಗ್ ಹೋಗ್ತಾ ಇದೆ. ಅಂದ್ರೆ ಇನ್ ಸೆನ್ಸ್ ಡಬಲ್ ಬುಕಿಂಗ್ ಹೋಗ್ತಾ ಇದೆ. ಈಗ ಹೋಗ್ತಾ ಇದ್ರೆ ನಮಗೆ ಡೆಲಿವರಿ ಕೊಡಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ನಿಮ್ಮಲ್ಲಿ ಸ್ಟಾಕ್ ಇದೆನಾ ಈಗ? ನಮ್ಮ ಹತ್ರ ಸ್ಟಾಕ್ ಇದೆ, ಡೊಮೆಸ್ಟಿಕ್ ಬಗ್ಗೆ ಏನೂ ಸಮಸ್ಯೆ ಇಲ್ಲ. ಎಷ್ಟು ದಿನಗಳ ಮಟ್ಟಿಗೆ ನಡೆಯುತ್ತೆ? ಇಲ್ಲ, ಯಾವಾಗಲೂ ನಮ್ಮಲ್ಲಿ ಕಂಪ್ನಿ ರೂಲ್ಸ್ ಪ್ರಕಾರ 1 ಡೇಸ್ ಸ್ಟಾಕ್ ಕೊಟ್ಟಿರ್ತಾರೆ. ನಮ್ಮ ಡಿಪೆಂಡ್ ಅಪಾನ್ ಸೇಲ್ಸ್ ಮೇಲೆ. ಈಗ ಡೊಮೆಸ್ಟಿಕ್ ಅಲ್ಲಿ ಯಾವುದೂ ತೊಂದರೆ ಇಲ್ಲ. ಬಟ್ ಇದ್ರಿಗೆ ಏನಾಗಿದೆ ಅಂದ್ರೆ ಸರ್, ಸ್ವಲ್ಪ ಕ್ರೈಟೇರಿಯಾ ಚೇಂಜಸ್ ಮಾಡಿದ್ದಾರೆ. ಅಂದ್ರೆ ಈಗ ಮೊದಲಿಗೆ ಸಿಲಿಂಡರ್ ತಗೊಂಡ ಮೇಲೆ 15 ದಿವಸದ ನಂತರ ಬುಕ್ ಆಗ್ತಾ ಇತ್ತು. ಈಗಿಲ್ಲ, 25 ದಿವಸ ನಂತರ ಬುಕ್ ಆಗ್ತಾ ಇದೆ. ಜನರಲ್ಲಿ ಸ್ವಲ್ಪ ಆತಂಕ ಸೃಷ್ಟಿ ಇದೆ, ಈಗ ಯಾಕೆ ಮಾಡಿದ್ರು ಇವರು. ಮತ್ತೆ ಅದು ಸ್ವಲ್ಪ ಬುಕ್ಕಿಂಗ್ ಅಲ್ಲಿ ಎಟ್ ಎ ಟೈಮ್ ಎಲ್ಲರೂ ಟ್ರೈ ಮಾಡ್ತಾ ಇದ್ದ ಕಾರಣ IRS ಸರಿಯಾಗಿ ಹೋಗ್ತಾ ಇಲ್ಲ. ಅದರಲ್ಲಿ ಜನರಿಗೆ ಆತಂಕ ಉಂಟಾಗಿ ನಮ್ಮ ಏಜೆನ್ಸಿಗೆ ಬಂದು ನಮ್ಮಲ್ಲಿ ಮುಗಿಬಿಡ್ತಾರೆ. ಇಲ್ಲ ಸರ್, ನಮ್ಮ ಸಿಲಿಂಡರ್ ಖಾಲಿ ಆಗಿದೆ. ಸಿಂಗಲ್ ಬಾಟ್ಲಿಂಗ್ ಅಂಡ್ ಡಬಲ್ ಬಾಟ್ಲಿಂಗ್ ಅಂತ ಇರುತ್ತೆ. 2 ಸಿಲಿಂಡರ್ ಇದ್ದರೂ ಒಂದು ದಿವಸ ಸ್ವಲ್ಪ ವೇಟ್ ಮಾಡೋಕ್ಕೂ ತಯಾರಿಲ್ಲ. ಅವರು ಸ್ವಲ್ಪ ಅವಸರ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಸ್ವಲ್ಪ ಏನು ಅನಿಸ್ತಾ ಇದೆ, ಹೊರಗಡೆ ಪ್ಯಾನಿಕ್ ಅನಿಸ್ತಾ ಇದೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಮೆಸೇಜ್ ಹೋಗ್ತಾ ಇದೆ ಸರ್. ಈಗ ಕಮರ್ಷಿಯಲ್ ಸಿಲಿಂಡರ್ಗಳ ಪರಿಸ್ಥಿತಿ ಏನಿದೆ? ಕಮರ್ಷಿಯಲ್ ಸಿಲಿಂಡರ್ ಟೋಟಲಿ ಏನು ಮಾಡಿದರೆ ಕೊಡ್ತಾ ಇಲ್ಲ ಸರ್. ಅವ್ರಿಗೆ ಅಂದರೆ ಅಲ್ಟರ್ನೇಟ್ ಸೋರ್ಸ್ ಯೂಸ್ ಮಾಡಂತಂದು ಮಾಹಿತಿ ಕೊಟ್ಟಿದ್ದೀವಿ ನಾವು. ಅದು ಇದೆಲ್ಲ ಸರಿ ಆದ್ಮೇಲೆ ಮತ್ತೆ ಆಸ್ ಇಟ್ ಇಸ್ ಮೊದಲಿಗೆ ಯಾವ ರೀತಿ ಇತ್ತು ಅದೇ ಸಪ್ಲೈ ಮಾಡ್ತೀವಿ ಅಂತಂದು ಮಾಹಿತಿ ಕೊಟ್ಟಿದ್ದೀವಿ. ಈ ಕಮರ್ಷಿಯಲ್ ಸಿಲಿಂಡರ್ಗಳ ಬೇಡಿಕೆ ಯಾವ ರೀತಿ ಇತ್ತು ಮೊದಲು? ಮೊದಲು ನಾವು ಪರ್ ಡೇ ನಮ್ಮ ಒಂದು 30 to 40 ಸಿಲಿಂಡರ್ ನಾವು ಪರ್ ಡೇ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ವೇಟ್ ಮಾಡಿ, ತಾವು ಅಲ್ಟರ್ನೇಟ್ ಸೋರ್ಸ್ ಹೋಗಿ ಈ ಸಮಸ್ಯೆ ಬಗೆಹರಿದ ನಂತರ ತಮಗೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಆಸ್ ಯೂಶುವಲ್ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ದಿನದಲ್ಲಿ ಬಗೆಹರಿಬಹುದು ಅಂತ? ಸರ್, ಇದು ನನ್ನ ಪ್ರಕಾರ ಸದ್ಯ ಏನು ಅನಿಸ್ತಾ ಇಲ್ಲ, ಇನ್ನೊಂದು 8 to 10 days ಅಲ್ಲಿ ಹೋಗ್ಬೋದು ಅನ್ಸುತ್ತೆ. ನಾವು ಒಂದು ದಿವಸ ವರ್ಕ್ ಮಾಡೋದು ಬಿಟ್ಟರೆ ಇದು ಒಂದ್ಸಲ ಬ್ಯಾಕ್ಲಾಗ್ ಶುರು ಆಗ್ತದೆ, ಅದು ಕವರ್ ಮಾಡಿದ್ರೆ ಒಂದು 4 to 5 days ಬೇಕಾಗುತ್ತೆ. ಇದು ಬೆಲೆ ಹೆಚ್ಚಳ ಆಗುತ್ತಾ? ಇದೇನಿಲ್ಲ, ಬೆಲೆದೇನೋ ಹೆಚ್ಚಳದೇನೋ ಇಲ್ಲ ಸದ್ಯ ಏನಿಲ್ಲ. ಜನರಲ್ಲಿರೋ ಆತಂಕ ಅಂದ್ರೆ ಬೆಲೆಯನ್ನು ಸಹಿತ ಹೆಚ್ಚಳ ಆಗ್ಬೋದು ಅಂತ. ಇಲ್ಲ, ಆ ರೀತಿ ಯಾವುದೂ ರೂಮರ್ಸ್ ಇಲ್ಲ, ಮಾಹಿತಿಯೂ ನಮಗಿಲ್ಲ ಸರ್. ಈ ಸದ್ಯ ಮಟ್ಟಿಗೆ ಕೊಪ್ಪಳದಲ್ಲಿ ಯಾವುದೇ ತೊಂದರೆ ಇಲ್ಲ. ಆಕ್ಚುಲಿ ಯಾವುದೇ ಸಮಸ್ಯೆ ಇಲ್ಲ. ಗ್ರಾಹಕರು ಸ್ವಲ್ಪ ಸಹಕರಿಸಬೇಕು ವಿನಂತಿ. ಯಾಕೆ ಏನಾಗಿದೆ ಅಂದ್ರೆ, ನಾವು ಕಂಪಲ್ಸರಿ OTP ಎಂಟ್ರಿ ಮಾಡಬೇಕಾದ ಕಾರಣ ಆ ಹುಡುಗ ಸ್ವಲ್ಪ ಡೆಲಿವರಿ ಕೊಡಲಿ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಒಂದು ಸಿಲಿಂಡರ್ ಮನೆಗೆ ತಂದು ಕೊಡಬೇಕು, ಅವ್ನು ಎಂಟ್ರಿ ಮಾಡಬೇಕು, ಬುಕ್ಕಲ್ಲಿ ಮಾಡಬೇಕು, ಒಂದು OTP ಸಿಸ್ಟಮ್ ಅಲ್ಲಿ ಕ್ಲೋಸ್ ಮಾಡಬೇಕು. ಆದ ಕಾರಣ ಅವನು ದಿವಸಕ್ಕೆ ಒಂದು 40-40 50 ಕೊಡೋನು ಒಂದು 40 ಸಿಲಿಂಡರ್ ಕೊಡ್ತಾ ಇದ್ದೇನೆ. ತಾವು ಗ್ರಾಹಕರು ಆದಷ್ಟು ಬೇಗ OTP ಅನ್ನು ಹೇಳಿದರೆ ಇನ್ನೂ ನಮ್ಗೆ ಸೇವೆ ಮಾಡೋದು ಅನುಕೂಲ ಆಗುತ್ತೆ. ಸೊ ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸರ್. ಸದ್ಯ ಮಟ್ಟಿಗೆ ನಿಮ್ಮ ಸಪ್ಲೈ ಸರಿ ಇದೆ? ಸಪ್ಲೈ ಸರಿ ಇದೆ, ಏನು ತೊಂದರೆ ಇಲ್ಲ ಸರ್.